ಅಂತ ಹೊಸದಾಗಿ ಬ್ಲಾಕ್ ಲಿಸ್ಟ್ ಮಾಡಬೇಕು ಸರ್. ಅದರಲ್ಲಿ ಒಂದು ಕಮಿಟಿ ಇದ್ರೆ ಮಾಡಕ್ಕೆ ಬರಲ್ಲ. ಯಾರು ಹೇಳಿದ್ರೆ ನಿಮ್ಗೆ ಸರ್ 1 ಕಿಲೋಮೀಟರ್ ಇದೆ ಸರ್. ಅದಕ್ಕೆ ಇಟ್ಕೊಂಡಿದ್ರೆ ಪ್ರಾಜೆಕ್ಟ್ ಇದೆಯಾ 5 ಅಮೌಂಟ್ ಎಷ್ಟೈತೆ ಅಂತ ಮಾಡ್ಕೊಂಡಿದ್ದೀವಿ. ಅಮೌಂಟ್ ಇದ್ದಿದ್ರೆ ಪರ್ಪಸ್ ಸರ್ವ್ ಆಗಬೇಕಲ್ಲ ಸರ್. ಹೇಳಿದ್ದೆ ಸರ್. ಮೊದಲ ಎಸ್ಟಿಮೇಟ್ ಅಲ್ಲಿ ಪ್ರಾಜೆಕ್ಟ್ ಇದೆ ಸರ್. ಅಷ್ಟೇ ಅದು ನಮಗೆ ಸಫಾಯಿ ಆಗಲ್ಲ. ಕ್ಲೀನ್ ಮಾಡೋದು ಬೇಡ ಅಂತ ಹೇಳಿದ್ವಿ. ಫಸ್ಟ್ ಇಂಟರ್ನಲ್ ಏರಿಯಾ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ವಿ. 3-4 ತಿಂಗಳಲ್ಲಿ ಮುಗಿದ್ರೆ ಆಮೇಲೆ ಇದು ಕೂಡ ಕ್ಯಾಲಂಡರ್ ಡಿಸೈನ್ ಮಾಡ್ತೀವಿ. ಇವಾಗಿರೋ ಎಸ್ಟಿಮೇಟ್ ಪ್ರಕಾರ ಈಗಿರೋ ಅವ್ರಿಗೆ ಅಮೌಂಟ್ ಇರೋ ಪ್ರಕಾರ ಈಗಿರೋ ವರ್ಕ್ ಪ್ರೋಗ್ರೆಸ್ ಪ್ರಕಾರ ಕಂಪ್ಲೀಟ್ ಮಾಡಿ ಏನು ಅಡ್ಡಿಲ್ಲ ಸರ್. ಫೀಲ್ಡ್ ಮಾಡಿ ವರ್ಕ್ ಇಲ್ವೇ ಇಲ್ಲ. ಅಮೌಂಟ್ ಇಲ್ಲ ಸರ್. ಆ ಅಮೌಂಟ್ ಅಲ್ಲಿ ಅದು ಪ್ರೊವೈಡ್ ಮಾಡಕ್ ಆಗಿಲ್ಲ. ಜೂನ್ ಕಂಪ್ಲೀಟ್ ಆಗುತ್ತೆ. ಅಪ್ರೋಚಿಂಗ್ ರೋಡ್ಗೆ ಅಮೌಂಟ್ ರಿಸರ್ವ್ ಮಾಡಿದ್ರು ಇದೆ ಸರ್. ಚಿತ್ರದುರ್ಗ KDP ಸಭೆಯಲ್ಲಿ ವಿಶೇಷವಾಗಿ ನಾವು ಕುಡಿಯೋ ನೀರಿನಾಗೆ ಬೇಸಿಗೆಗಾಲ ಬರ್ತಾ ಇದೆ. ಅದು ಸಮರ್ಪಕವಾಗಿ ಕುಡಿಯೋ ನೀರಿನ ಪೂರೈಕೆ ಆಗಬೇಕು ಅನ್ನೋದ್ರ ಬಗ್ಗೆ ಮಹತ್ವವಾದ ಚರ್ಚೆ ನಡೀತಾ ಇದೆ. ಸೊ ಅದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಇದನ್ನು ಕ್ರಮ ತಗೊಂಡು ಯಾವುದೇ ಕಾರಣಕ್ಕೂ ಕಡೆಯ ಹಳ್ಳಿಗೂ ಕೂಡ ನೀರಿನ ಅಭಾವ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಕ್ರಮ ತಗೊಳ್ತಾ ಇದೆ. RO ಘಟಕಗಳು ಜಿಲ್ಲೆಯಲ್ಲಿ ಸುಮಾರು 1200 ಘಟಕ ಇದೆ. ಕೆಲವು ಕಡೆ ಕೆಟ್ಟೋಗಿದೆ, 8-10 ವರ್ಷ ಆಗಿದೆ. ಸೊ ಎಲ್ಲಿ ರಿಪೇರಿ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಹಳೆ ನಾವು ಏನು ಮೇಂಟೆನೆನ್ಸ್ ಕೊಟ್ಟಿದ್ದೀವಿ ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ಕರೆಂಟ್ ಬಿಲ್ ಎಲ್ಲ ಸ್ವಲ್ಪ ಬಾಕಿ ಇದೆ. ಅದನ್ನು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹಳೆ ಬಿಲ್ಲನ್ನು ಯಾವ ರೀತಿಯಾಗಿ ನಾವು ಪೇಮೆಂಟ್ ಮಾಡಿಸ್ಬೇಕು ಅನ್ನೋದನ್ನು ಚರ್ಚೆ ನಡೀತಾ ಇದೆ. ಬಹುದೊಡ್ಡ ಗ್ರಾಮ ವಿಚಾರನೇ ನಮಗೆ ದೊಡ್ಡ ಸವಾಲಾಗಿದೆ. ಕೆಲವು ಕಡೆ ಫಾರೆಸ್ಟ್ ಬರ್ತದೆ, ಕೆಲವು ಕಡೆ ಭೂಮಿ ಬಿಟ್ಕೊಡ್ತಾ ಇಲ್ಲ. ಸೊ ಇದರಲ್ಲಿ ಆದಷ್ಟು ಇನ್ನೊಂದು 6 ತಿಂಗಳಲ್ಲಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾಮಗಾರಿನ ಮುಗಿಸ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀವಿ. Providing of lateral gradient 1 in 100 as against present 1 in 50. ನೀವು ಕೋಆರ್ಡಿನೇಷನ್ ಅದು ಡಿಸ್ಕಸ್ ಮಾಡಿ ಕೆಲಸ ಮಾಡಿ. ಇಲ್ಲದಿದ್ರೆ ಓಪನ್ ಮಾಡೋದು ಬೇಡ. ಅಟ್ಲೀಸ್ಟ್ ಈಗಿರೋ ಹಾಗೆ ಆದರೂ ಇರಲಿ. ಕನ್ವರ್ಟ್ಸ್ ಕಂಪ್ಲೀಟೆಡ್ ಸರ್. ಆ್ಯಂಡ್ ಟೋಟಲ್ ಮೈನರ್ ಬ್ರಿಡ್ಜ್ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇಷ್ಟು ದಿನ ಬೇಕು ಅಂತ ಅವನು ಸಹ ಹೇಳಿದ್ದು. ದಟ್ ಯು ಹ್ಯಾವ್ ಈಗ ಒಟ್ಟು ಮಂಜೂರಾಗಿರೋದು ಸರ್ 363 ವಿತ್ ವೇರಿಯಸ್ ಬ್ಯಾಂಕ್ಸ್.